ವೋಟರ್ಸ್ ಲಿಸ್ಟನ್ನು ಇರೋ ಯಾರು ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ತೆಗೆದಾಕ್ಬಿಡೋದು, ಯಾರು ಇನ್ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ಸೇರಿಸೋದು. ಅವ್ರು ವೋಟ್ರೇ ಅಲ್ಲ. ಅದು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೀತಾ ಸ್ಟೇಟಲ್ಲಿ ಇದು ಒಂದರಲ್ಲಿ ಅಂತ ಎಲ್ಲ ಇಡೀ ದೇಶದಲ್ಲಿ ನಡೀತದೆ. ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಅವ್ರು ಹೇಳ್ತಾರೆ 9 ಹೆಂಗೆ ಗೆಲ್ತು ಕರ್ನಾಟಕದಲ್ಲಿ ಈ ಥರ ಅಂದರೆ ಇಲ್ಲಿ ಹಾಗಾದರೆ ಇದು ಹೆಂಗೆ ಸೋತು ನಾವು? 8 ಔಟ್ ಆಫ್ 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವುದಾದ್ರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಲಿ ಮಹದೇವಪುರದಲ್ಲೇ ಒಂದರಲ್ಲಿ ಯಾಕೆ ಸೋತ ನಾವು? ಒಂದೇ ಸೆಗ್ಮೆಂಟು. ಇನ್ನು ಉಳಿದ ಎಲ್ಲ ಸೆಗ್ಮೆಂಟ್ಗಳಲ್ಲೂ ಕೂಡ ನಾವು ಲೀಡ್ ಇದ್ದೀವಿ. ಅದೊಂದರಲ್ಲಿ ಮಾತ್ರ ಎಲ್ಲ ಲೀಡು ಬಂದಿದ್ದನ್ನೆಲ್ಲ ಅಳಿಸಾಕ್ಬಿಡ್ತು. ಅದು ಹೆಂಗೆ? ಅದಕ್ಕೆ ರಾಹುಲ್ ಗಾಂಧಿ has got proof, evidence to know that how eligible voters are removed, how ineligible voters are included in the voters list. ಸರ್, ಈಗ ಸಾಕ್ಷ್ಯಗಳು ಇರೋದೇ ನಿಜ ಆದ್ರೆ ಅದನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು? ಮತಗಳು ಹೋಗ್ತೀವ್ರಿ, ಕೋರ್ಟ್ ಹೋಗೋದು ಬೇರೆ ವಿಚಾರ. ಅಷ್ಟೊತ್ತಿಗೆ ಕೋರ್ಟ್ನಲ್ಲಿ ಇತ್ತಿರ್ತಾಗ ಅವರಿಗೆ ಎಲೆಕ್ಷನ್, ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತದೆ. ಹೋಗ್ಲೇ ಇಲ್ಲ ಇನ್ನು ಬೇರೆ ಪ್ರಶ್ನೆ. ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತದೆ. ಭಾಳ ಎಲೆಕ್ಷನ್ ಕೇಸ್ಗಳಲ್ಲಿ ಏನಾಗಿದ್ದಾವೆ ಅಂತ ಗೊತ್ತಾಗಿದೆಯಲ್ಲ. ಎಲೆಕ್ಷನ್ ಕೇಸ್ಗಳು ಅದು ಇತ್ತಿರ್ತಾಗ ಹೋದ್ರೊಳಗೆ ಟರ್ಮೇ ಮುಗಿದೋಗಿರ್ತದೆ. ಸರ್, ಕರ್ನಾಟಕದಲ್ಲಿ ಎಷ್ಟು ಕಡೆ ಹಂಗಾಗಿದೆ ಅನ್ನೋಂಥ ಅನುಮಾನ ಇದೆ ಸರ್. ಈಗ ಅವರು ಎಲ್ಲ ಕಡೆ ಮಾಡಲ್ಲ, ಇನ್ನು ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಮಾಡ್ತಾರೆ. ಎಲ್ಲ ಕಡೆ ಮಾಡಕ್ಕೆ ಹೋಗಲ್ಲ ಅಲ್ವಾ? ಇವನು ಕೇಳಿ ನನಗೆ ಒಂದು ಸಾರಿ ನನಗೆ ತೋರಿಸ್ತಾ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಇದನ್ನ ವೋಟ್ ಮಿಷಿನ್ ಇದೆಯಲ್ಲ, ಅದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ಅದನ್ನು ತೋರಿಸ್ತಾ ಇವನು ನಂಗೆ ಒಂದು ಸಾರಿ. ಬಟ್ ಏನು ಮಾಡೋದು, ಈ ಲಾಸ್ಟ್ ಎಲೆಕ್ಷನಲ್ಲೂ ಆಗಿರ್ಬೋದಾ ಅಂತ ಆಗಿದೆ. ಅಸೆಂಬ್ಲಿ ಎಲೆಕ್ಷನಲ್ಲಿ ಆಗಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಆಗಿಲ್ಲ. ಸರ್, ಈಗ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ ಬಿಹಾರದ ರೀತಿಯಲ್ಲಿ ಎಲ್ಲಾ ಕಡೆನೂ ನಾವು ಪರಿಷ್ಕರಣೆ ಶುರು ಮಾಡ್ತೀವಿ, ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಬಿಹಾರದಲ್ಲಿ ಏನ್ ಇಶ್ಯೂ ರೈಸ್ ಆಗಿದೆ, ಈ ನೀವೇನು ಹೇಳಿದ್ರೆ ಇಷ್ಟೊತ್ತು ಇದು ಕೇವಲ 1-2 ರಾಜ್ಯಕ್ಕೆ ಸೀಮಿತ ಆಗಿತ್ತು. ಎಲ್ಲಿ ಎಲೆಕ್ಷನ್ ನಡೀತಿದೆ ಗೊತ್ತಾ, ವೋಟರ್ಸ್ ಲಿಸ್ಟ್ನೇ ಬದಲಾಯಿಸ್ಬಿಡ್ತಾರೆ. ಈಗ ನಾವು ನೋಡಿದೀವಲ್ಲ, ವೋಟರ್ಸ್ ಲಿಸ್ಟು ಒಂದು ಸಪ್ಲೈ ಮಾಡಿರ್ತಾರೆ. ಅಲ್ಲಿ ಕೂತಿರೋದು ಅವತ್ತು ಎಲೆಕ್ಷನ್ ದಿನ ಬೇರೆ ವೋಟರ್ಸ್ ಲಿಸ್ಟೇ ಇರ್ತದೆ. ಸರ್, ಸುರ್ಜೇವಾಲರು ಶಾಸಕರ ಸಚಿವರ ಸಭೆ ಮಾಡಬಹುದು, ಅಧಿಕಾರಿಗಳ ಸಭೆ ಮಾಡಬಾರ್ದು, ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅಂತೇಳಿ ರಾಜಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಸುರ್ಜೇವಾಲರು ಅಧಿಕಾರಿಗಳ ಸಭೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್. ರಾಜಣ್ಣ ಹೇಳಿದ್ದಾರೆ ಅದು ಸಂವಿಧಾನ ಬಾಹಿರ ಅಂತ ಸರ್. ಈಗ ಆಫೀಸರ್ಸ್ ಎಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಮಾಡಿದರೆ ಒಂದು ಮಾತುಗಳು ಚರ್ಚೆ ಆಗ್ತಾ ಇದೆ ಸರ್ ಬೆಂಗಳೂರಲ್ಲಿ. ಮಾಡಿದ್ರೆ ತಪ್ಪು. ಕಳೆದ ಬಾರಿ ಬಂದಾಗ ಶಾಸಕರದಾಯ್ತು, ಸಚಿವರದಾಯ್ತು, ಅದಾದ ತಕ್ಷಣ ಕೆಲವು ಉತ್ತರ ಭಾರತದ IAS ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಇಟ್ ಈಸ್ ನಾಟ್ ಕರೆಕ್ಟ್. ಅಧಿಕಾರಿಗಳ ಮೀಟಿಂಗ್ ಮಾಡಿಲ್ಲ. ನಿಮ್ ಗಮನಕ್ಕಿಲ್ವಾ ಸರ್ ಇದು? ನನ್ನ ಗಮನಕ್ಕೆಲ್ಲ ಮಾಡೇ ಇಲ್ಲ. ಮತ್ತೆ ಅದೇನು ಸರ್, ರಾಜಣ್ಣವರು ಹೆಂಗೆ ಹೇಳ್ತಾರೆ ಅಂತ ರಾಜಣ್ಣವರು ಹೇಳಿಕೆ ಕೊಡ್ತಾರೆ ಸರ್, ಆತರ ಹಿಂಗ್ ಮಾಡಿದ್ದಾರೆ, ಇದು ಕೇಳಪ್ಪ ಯಾವುದು ಯಾರ ಆಫೀಸರ್ಸ್. Sir, you are saying that no such meetings have happened. Surjewala hasn't had any meeting of the officials or North Indian officials. No, it is not correct. He has not held the meeting of the North Indian officers. It is not true. What about the case made by K.N. Rajanna reiterating that there is going to be a revolution? But I think they are understanding Kannada. Sir, just wanted to ask, Rahul Gandhi sir has made the claim in Parliament that he has got the proof
that in Lok Sabha elections in Karnataka, in one parliamentary constituency, there was some voter addition, and that election commission cannot go away with it. He will come for them. And now election commission has responded that the Congress party didn't file any kind of appeal with the DM or CEO, and even the election commission mentioned that no complaints were made from the Congress side, even on the seats on which they had lost. So how do you look at it? Many a times we have complied, but election commission responded negatively. ಸರ್, ಈಗ ಮಹದಾಯಿ ವಿಚಾರದಲ್ಲಿ ಗೋವಾ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾವ ಕಾರಣಕ್ಕೂ ಕೂಡ ಯೋಜನೆ ಆಗೋಕ್ಕೆ ಬಿಡಲ್ಲ ಅನ್ನೋ ಥರದಲ್ಲಿ. ಟ್ರಿಬ್ಯುನಲಲ್ಲಿ ಇತ್ಯರ್ಥ ಆಗ್ಬಿಟ್ಟಿದೆ. ದೇರ್ ಇಸ್ ನೋ case pending before the Supreme Court. The matter is settled in the tribunal. When such being the case, how can Goa Chief Minister tells like this? See, only thing is, it is to be cleared by the Environment Department. ಅಲ್ಲ, ಅವರು ಪದೇ ಪದೇ ಏನಂದ್ರೆ ಕಂಟೆಂಪ್ಟ್ ಪಿಟಿಷನ್ ಮೂವ್ ಮಾಡ್ಲಿಕ್ಕೂ ಮೊನ್ನೆ ನಿರ್ಧಾರ ಮಾಡಿದೆ ಸರ್ ವಿಧಾನಸಭೆಯಲ್ಲಿ. ನಾವು ಕರ್ನಾಟಕ ನಮ್ಮ ಮೇಲೆ We have no objection to going to the court. We have got already Supreme Court, Tribunal has decided it. When such being the case, how can he go? Supreme Court also cleared all the disputes. ಈಗ ಗೋವಾ ಸಿಎಂ ಹೇಳಿರೋ ವಿಚಾರನ ಕೇಂದ್ರದ ಗಮನಕ್ಕೆ ಏನಾದ್ರು ತರ್ತೀರಾ ಸರ್ ರಾಜ್ಯದಿಂದ? ಅವ್ರಿಗೆ ಯಾಕೆ ತರಬೇಕು? ಯಾಕಂತಂದ್ರೆ ಇನ್ನು ಪರಿಸರ ಇಲಾಖೆ ಕ್ಲಿಯರೆನ್ಸ್ ಆಗಿಲ್ಲ. No. Goa Chief Minister has no locus standi to make such a statement. In fact, in public forum, he said that the minister has told him that center will not give permission for Mahadai. That is the controversy. That is the controversy, sir. Bhupendra Yadav has told him apparently that central government will not give permission, and he's made that announcement in a public forum. That is not correct. See, it is pending with the Government of India. That is the Environment Department and Forest Department coming under the central government. The central government has to give the permission, give the clearance. ಸರ್, ಇವತ್ತಿನ OBC ಸಭೆ ಬಗ್ಗೆ ಬಿಜೆಪಿ ಅವರೊಂದು ಆರೋಪ ಮಾಡ್ತಿದ್ದಾರೆ ಸರ್. ಕಾಂಗ್ರೆಸ್ನವರಿಗೆ ಅಧಿಕಾರ ಇಲ್ಲದೆ ಹೋದಾಗ ಮಾತ್ರ OBCಗಳು ಹಿಂದುಳಿದ ವರ್ಗದವರು ನೆನಪಾಗುತ್ತೆ, ಅಧಿಕಾರಕ್ಕೆ ಬಂದಾಗ ನೆನಪಾಗಲ್ಲ. ನೆನಪಾಗೋದು ಅಧಿಕಾರ ಇಲ್ಲದೆ ಹೋದಾಗ, ಅಧಿಕಾರಕ್ಕೆ ಬಂದಾಗ ಸಂವಿಧಾನ ನೆನಪಾಗಲ್ಲ ಅಂತ. ಬಿಜೆಪಿಯವರು ಸೋಷಿಯಲ್ ಜಸ್ಟಿಸ್ ಪರ ಯಾವಾಗ ಇದ್ರು? ನೀವು ಹೇಳಪ್ಪ, ನಿಮ್ಮ ಹೆಸರೇನ್ರಿ? ವಿಕ್ರಮ್ ಸರ್. ವಿಕ್ರಮ್ ಯಾವಾಗಲೂ ಇದ್ರ? ಮಂಡಲ್ ಕಮಿಷನ್ ವರದಿನ ವಿರೋಧ ಮಾಡಿದವರು ಯಾರು? ಕಮಂಡಲ ಯಾತ್ರೆ ಶುರು ಮಾಡಿದವರು ಯಾರು? ಮಂಡಲ್ಗೆ ಪ್ರತಿಯಾಗಿ ಕಮಂಡಲ ಅಂತ ಯಾತ್ರೆ ಶುರು ಮಾಡಿದವರು ಯಾರು? ಒಂದು 200 ಆತ್ಮಹತ್ಯೆಗಳು ನಡೆದಾಗ ಸಂದರ್ಭದಲ್ಲಿ ಅದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ರಿಸರ್ವೇಷನ್ ತಂದಾಗ 93ನಲ್ಲಿ ಅದಕ್ಕೆ ವಿರೋಧ ಮಾಡಿದವರು ಯಾರು? ಆಯಿತು. 74th ಅಮೆಂಡ್ಮೆಂಟನ್ನು ವಿರೋಧ ಮಾಡಿದವರು ಯಾರು? ಯಾವಾಗ BJP ಯಾವಾಗ ಸಂವಿಧಾನ ಇದೆಯಲ್ಲ, ಸಂವಿಧಾನನ ಯಾವಾಗ ಗೌರವಿಸಿದ್ದಾರೆ? ನೀವು ಆರ್ಗನೈಸರ್ ಪತ್ರಿಕೆ ನೋಡ್ಬೇಕು. ಅವತ್ತಂದು ಸಂವಿಧಾನ ಜಾರಿಗೆ ಬಂದಾಗ 1950ನೇ ಇಸ್ವಿ ಜನವರಿ 26ನೇ ತಾರೀಕು ಸಂವಿಧಾನ ಬಂದಾಗ ಸಾವರ್ಕರ್ ಏನು ಹೇಳಿದ್ದಾರೆ?
ಗೋಲ್ವಾಲ್ಕರ್ ಏನು ಹೇಳಿದ್ದಾರೆ ಇದನ್ನೆಲ್ಲ ನೋಡಬೇಕು. ಆಮೇಲೆ ಬಿಜೆಪಿಯವರು ಇದ್ದಾರಲ್ಲ ಬರೀ ಸುಳ್ಳೇ ಹೇಳೋದು. ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರೇ ಅವ್ರ ಸ್ನೇಹಿತರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಂತ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ, ನಾನು ಸೋಲಿಸಿದವರು ಸಾವರ್ಕರ್, ಹಿಂದೂ ಮಹಾಸಭಾದ ಅಧ್ಯಕ್ಷ, ಮತ್ತು ರಂಗ ಕಮ್ಯುನಿಸ್ಟ್ ಪಾರ್ಟಿಯವರು ಅಂತ ಅಂಬೇಡ್ಕರ್ ಅವರೇ ಪತ್ರ ಬರೆದಿದ್ದಾರೆ. ಸಚ್ ಬೀಯಿಂಗ್ ದಿ ಕೇಸ್ ಇವರು ಸತ್ಯವಾಗಿ ಹೇಳಿದ್ದಾರೆ ಬಿಜೆಪಿಯವರು. ಸರ್, ನಿನ್ನೆ ಸಭೆ ನಡೀತು ಸುರ್ಜೇವಾಲಾ ಅವರ ನಿವಾಸದಲ್ಲಿ. 20 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಪಟ್ಟಿ ತಯಾರಾಗಿದೆ ಅನ್ನೋ ಮಾಹಿತಿ. ಏನಾಯ್ತು? ನಾನು ಡಿ ಕೆ ಶಿವಕುಮಾರ್ ಅಭಿಪ್ರಾಯ ಕೊಟ್ಟಿದ್ದೀವಿ. ಇನ್ನು ಇಷ್ಟು 29 ಬೋರ್ಡು ಕಾರ್ಪೊರೇಷನ್ಗಳು, ಕೆಲವು ಅದರಲ್ಲಿ ರೀಪ್ಲೇಸ್ಮೆಂಟ್ ಎಲ್ಲ ಇದ್ದಾವೆ. ಈಗ MY ಪಾಟೀಲ್ ಬದಲಿಗೆ ಅವ್ರ ಮಗನ ಮಾಡಿದ್ದೀವಿ, ಕುಲಕರ್ಣಿ ಬದಲಿಗೆ ಅವನ ಹೆಂಡತಿ ಮಾಡಿದ್ದೀವಿ. ಆ ಥರ ಬಿಟ್ಟರೆ ಇನ್ನು ಉಳಿದವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ದೀವಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. MLC ಬಿಫೋರ್ ವಿಧಾನಸಭೆ ಆಗ್ಬೋದು ಸರ್, ಸೆಷನ್ಗಿಂತ ಮುಂಚೆ. ಪರಿಷತ್ ನೇಮಕಗಳು 4 ಪೆಂಡಿಂಗ್ ಇದಾವೆ. ವಿಧಾನಸಭೆ ಅಧಿವೇಶನಕ್ಕಿಂತ ಮುಂಚೆ ಏನಾದರೂ ಆಗಬಹುದಾ? ಅದು ಆಗ್ಬೋದು ಸರ್. ಹೆಚ್ಚು ಕುತೂಹಲ ಇರೋದು ರಾತ್ರಿ ನೀವು ಮೂವರು ತ್ರಿಮೂರ್ತಿಗಳು ಡಿನ್ನರ್ಗೆ ಹೋಗಿದ್ರು. ಮೀಟಿಂಗ್ ಮುಗಿಸ್ಕೊಂಡು ಟೈಮ್ ಆಗಿತ್ತಲ್ಲ, ಹಂಗೆ ಊಟಕ್ಕೆ ಹೋಗೋಣ ಅಂತ ಹೋಗೋದು ಅಷ್ಟೇ. ಅದರಲ್ಲಿ ವಿಶೇಷ ಏನಿಲ್ಲ. ಅದರಲ್ಲೂ ಅವರೇ ಸುರ್ಜೇವಾಲಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರು. ಬೇರೆ ಬೇರೆ ಚರ್ಚೆ ರಾಂಗ್ ಇನ್ ದಟ್. ಅಲ್ಲ, ಅದ್ರಲ್ಲಿ ರಾಂಗ್ ಇಲ್ಲ. ಹೋಟ್ಲಿಗೆ ಹೋಗ್ಬಾರ್ದು ಅಂತಂದ್ರೆ ಹೆಂಗೆ? ದೇವರು ಸರ್ವತ್ರ ಯಾಮಿ. ರೆಡಿ ಹೇಳಿ ಸರ್. ಇವತ್ತು OBC ಮೀಟಿಂಗ್ ಆಯ್ತು ರಾಷ್ಟ್ರ ಮಟ್ಟದಲ್ಲಿ, 2ನೇ ಸಭೆ. ಏನೇನೆಲ್ಲ ಆಯ್ತು? ಕರ್ನಾಟಕದಲ್ಲಿ ಈ ತಿಂಗಳು 14-15 ಎಲ್ಲ ನಡೆದು 15-16 ಜುಲೈ 15-16ರಲ್ಲಿ ಮೊದಲನೇ ಸಭೆ ನಡೆದಿತ್ತು. OBC ಅಡ್ವೈಸರಿ ಕೌನ್ಸಿಲ್. ಅದಕ್ಕೆ ಅನಿಲ್ ಜೈಹಿಂದ್ ಅನ್ನೋರು ಕನ್ವೀನರ್, ನಾನು ಒಬ್ಬ ಮೆಂಬರು. ಅದರಲ್ಲಿ ಅಶೋಕ್ ಗೆಹ್ಲೋಟ್ ಮೆಂಬರ್ ಇದ್ದಾರೆ, ಬಘೇಲ್ ಅವರು ಮೆಂಬರ್ ಇದ್ದಾರೆ, ನಾರಾಯಣ ಸ್ವಾಮಿ ಮೆಂಬರ್ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು ಮೆಂಬರ್ ಇದ್ದಾರೆ, ಹರಿಪ್ರಸಾದ್ ಮೆಂಬರ್ ಇದ್ದಾರೆ. ಹೀಗೆ MP ಗಳು, MLAಗಳು ಭಾಳ ಜನ ಮೆಂಬರ್ಗಳಾಗಿದ್ದಾರೆ ದೇಶದ ಇದರಲ್ಲಿ. ಯಾಕಂದರೆ OBC ಡಿಪಾರ್ಟ್ಮೆಂಟ್ ಇದೆಯಲ್ಲ, AICCನಲ್ಲಿ OBC ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ OBC ಡಿಪಾರ್ಟ್ಮೆಂಟಿಗೆ ಅನಿಲ್ ಜೈಹಿಂದ್ ಅನ್ನೋರು ನ್ಯಾಷನಲ್ ಪ್ರೆಸಿಡೆಂಟು. ಅವರು ನನ್ನನ್ನು ಭೇಟಿ ಮಾಡಿ, ಮೈಸೂರಿನಲ್ಲಿ ನೀವು ಅಡ್ವೈಸರಿ ಕೌನ್ಸಿಲ್ ಮೀಟಿಂಗ್ನ ಮೊದಲನೇ ಸಭೆ ಮಾಡಲಿಕ್ಕೆ ಆತಿಥ್ಯ ವಹಿಸಬೇಕು ಅಂತ ಹೇಳಿದ್ರು. ಆಯಿತು, ಮಾಡೋಣ ಅಂತ. ಆತಿಥ್ಯ ವಹಿಸೋಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ, ಮಾಡೋಣ ಅಂತ ಹೇಳಿ. ಹಾಗಾಗಿ 15-16ನೇ ತಾರೀಕು ನಡೀತು. ಅದರಲ್ಲಿ 3 ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಿದ್ದು. ಬೆಂಗಳೂರು ಡಿಕ್ಲರೇಷನ್ ಅಂತ ಒಂದು,
ಅದರಲ್ಲಿ 3. ಅದರಲ್ಲ, ಬೆಂಗಳೂರು ಡಿಕ್ಲರೇಷನ್ ಅನ್ನೋದೇ ಒಂದು ರೆಸಲ್ಯೂಷನ್, ಅದೇ ಮೊದಲನೇ ರೆಸಲ್ಯೂಷನ್. ಕಂಟೆಂಟ್ ಮೋಸ್ಟ್ ಅದರಲ್ಲಿ ರಾಹುಲ್ ಗಾಂಧಿಯವ್ರಿಗೆ ಥ್ಯಾಂಕ್ಸ್ ಹೇಳೋದು. ಬಿಕಾಸ್ ರಾಹುಲ್ ಗಾಂಧಿ ಈ ಇಶ್ಯೂನ ತಗೊಂಡಿದ್ದಾರೆ, ಸಾಮಾಜಿಕ ನ್ಯಾಯದ ಇಶ್ಯೂ ತಗೊಂಡು ಎಲ್ಲ ರಾಜ್ಯದ ದೇಶದ ಎಲ್ಲ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನಡೆದಿರೋ ರೀತಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದು 2015ರಲ್ಲಿ ಈ ಜಾತಿ ಗಣತಿ, ಆಮೇಲೆ ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದದ್ದು ಕರ್ನಾಟಕದಲ್ಲಿ ಮೊದಲನೇ ರಾಜ್ಯ. ಕರ್ನಾಟಕ ಮೊದಲನೇ ರಾಜ್ಯ. ಆದರೆ ನಾವು 15ನಲ್ಲಿ ಆಯಿತು, 17ರಲ್ಲಿ ನಾನು 2018 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, 1 ವರ್ಷ 2 ತಿಂಗಳಿತ್ತು. ಆಮೇಲೆ BJP ಅವರು ಬಂದರು ಆಪರೇಷನ್ ಕಮಲದ ಮೂಲಕ. ಆಮೇಲೆ ಅವರೂ ತಗೊಳ್ಳಿಲ್ಲ, ಕುಮಾರಸ್ವಾಮಿನೂ ತಗೊಳ್ಳಿಲ್ಲ, BJP ಅವರು ತಗೊಳ್ಳಿಲ್ಲ, ರಿಪೋರ್ಟನ್ನು ರಿಸೀವ್ ಮಾಡ್ಕೊಳ್ಳಲಿಲ್ಲ. 10 ವರ್ಷ ಆಗೋಯ್ತು ಅದು ರಿಪೋರ್ಟ್ ಬಂದು. ಸೊ 10 ವರ್ಷ ಇರೋದ್ರಿಂದ ಕಾನೂನು ಪ್ರಕಾರ 10 ವರ್ಷ ಆಗಿದ್ದರೆ ಅದನ್ನು ಎನ್ಯುಮರೇಟ್ ಮಾಡಬೇಕು ಅಂತ ಇದೆ. ಸೊ ಹಾಗಾಗಿ ನಾವು ಎನ್ಯುಮರೇಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಮಾಡಬೇಕು, ತೆಲಂಗಾಣ ಮಾದರಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು. ಈಗ ರಾಹುಲ್ ಗಾಂಧಿಯವರು ಈ ಇಶ್ಯೂನ ತಗೊಂಡ್ಮೇಲೆ, ಕಳೆದ 2 ವರ್ಷಗಳಿಂದ ಈ ಇಶ್ಯೂಸ್ ತಗೊಂಡ್ಮೇಲೆ ಕೇಂದ್ರ ಸರ್ಕಾರನೂ ಕೂಡ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ಪ್ರಾರಂಭ ಆದದ್ದು 1872ನೇ ಇಸ್ವಿ. 1931 ಕೊನೆಯ ಜಾತಿ ಗಣತಿ ನಡೆದಿದೆ. 1931ನೇ ಇಸ್ವಿ ಕೊನೆಯ ಜಾತಿ ಗಣತಿ. ಅದಾದಮೇಲೆ ಜಾತಿ ಗಣತಿ ಆಗಲಿಲ್ಲ. 1931 ಆದಮೇಲೆ ನಿಮಗೆಲ್ಲ ಗೊತ್ತಿದೆ, 10 ವರ್ಷಕ್ಕೊಂದ್ಸಾರಿ ಜನಗಣತಿ ನಡೀತದೆ. ಜನಗಣತಿ ಆಗ್ತಾ ಇದೆ, ಬಟ್ ಜಾತಿ ಗಣತಿ ಆಗಲಿಲ್ಲ, ನಿಂತೋಯ್ತು. 1931ನೇ ಲಾಸ್ಟು. ಸೊ ಅದಕ್ಕೆ ಜಾತಿ ಗಣತಿ ಯಾಕೆ ಆಗಬೇಕು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ, ಶೈಕ್ಷಣಿಕ, ರಾಜಕೀಯ ಪರಿಸ್ಥಿತಿ ಗೊತ್ತಾಗಬೇಕು. ಗೊತ್ತಾದರೆ, ಯಾಕಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನು ಭಾಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ನಿಮ್ಗೆ ಕನ್ನಡ ಗೊತ್ತಾಗುತ್ತೆ ನಮ್ಮ? ಮತ್ತೆ ತಲೆ ಕುಣಿಸ್ತಾ ಇದೆಯಾ? You are from Karnataka? No. My phone number is Bangalore. ಸೊ ಈ ಜಾತಿ ಗಣತಿ ಇದೆಯಲ್ಲ, ಅದನ್ನು ಮಾಡಬೇಕು ಎಲ್ಲ ಕಡೆನೂ ಅಂತ ಸೋಷಿಯೋ ಎಕನಾಮಿಕ್. ಈಗ ನಾನು ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತಾ ಬಂದಿದೆ. ಈಗ ಸ್ವಾತಂತ್ರ್ಯ ಈ 78 ವರ್ಷದಲ್ಲಿ ಅಸಮಾನತೆ ನಿವಾರಣೆ ಆಗಿದೆಯಾ ಇಲ್ವಾ? ಯಾರಿಗೆ ಎಷ್ಟು ಜನಕ್ಕೆ ಎಜುಕೇಷನ್ ಸಿಕ್ಕಿದೆ, ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಎಷ್ಟು ಜನಕ್ಕೆ ಲ್ಯಾಂಡ್ ಸಿಕ್ಕಿದೆ, ಎಷ್ಟು ಜನಕ್ಕೆ ಬದುಕ್ತಕ್ಕಂಥ ಸ್ವಾತಂತ್ರ್ಯ ಇದೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಇವು ಗೊತ್ತಾಗೋಕ್ಕೋಸ್ಕರ
ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಆಗಬೇಕು. ಆ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿಯವರ ಕಮಿಟ್ಮೆಂಟು. ಅದಕ್ಕೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮುಂದಿನ ಜನಗಣತಿ ಮಾಡುವಾಗ ಜಾತಿ ಗಣತಿ ಕೂಡ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬರೀ ಜಾತಿ ಗಣತಿ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಜಾತಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತಕ್ಕಂಥ ಹೇಳಿದ್ರಾಗಲ್ಲ. ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿನೂ ಗೊತ್ತಾಗಬೇಕು. ಅವರ ಉದ್ಯೋಗಗಳ ಪರಿಸ್ಥಿತಿನೂ ಗೊತ್ತಾಗಬೇಕು. ಆಗ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಪ್ರಮುಖವಾಗಿ ಇವತ್ತು ಭಾಗೀದಾರಿ ಎಂತ ಭಾಗೀದಾರಿ ನ್ಯಾಯ ಸಮ್ಮೇಳನ ಪಾರ್ಟಿಸಿಪೇಷನ್, ಅದಕ್ಕೆ ಅದನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಇದು ನಾವು ಡೆಲ್ಲಿನಲ್ಲಿ, ಐ ಮೀನ್ ಬೆಂಗಳೂರಿನಲ್ಲಿ ನಡೆದ ಮೇಲೆ ಮೊದಲನೇ ಸಭೆ ಇದು ಒಂದು ಲಾರ್ಜರ್ ಮೀಟಿಂಗ್. ಇದು ಸರ್, ಇದು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಡೀತದೆ. ಸರ್, ಇದು ಈ ಕಾರ್ಯಕ್ರಮ ಒಂದು ರೀತಿ OBC ಶಕ್ತಿ ಪ್ರದರ್ಶನ. ನೋ ಇಟ್ ಇಸ್ ನಾಟ್ OBC. ನೀವು ಅದೇ ತಪ್ಪು OBC ಮಾಡ್ತಾ ಇದೆ ಅಷ್ಟೇ. ಈಗ ಸರ್ವೆ ಮಾಡೋದು ಜಾತಿ ಗಣತಿ ಅಂತಂದರೆ, ಸೋಷಿಯೋ ಎಕನಾಮಿಕ್ ಎಜುಕೇಷನ್ ಸರ್ವೆ ಅಂತಂದರೆ ಎಲ್ಲ ಜನರದ್ದು. ಈ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿ ಜನರದ್ದು ಸರ್ವೆ ಮಾಡಬೇಕು. ಬರೀ ಬ್ಯಾಕ್ವರ್ಡ್ ಕ್ಲಾಸ್ ಅಷ್ಟೇ ಅಲ್ಲ. ಶಕ್ತಿ ಪ್ರದರ್ಶನ ಅಲ್ಲ, ಎಲ್ಲರನ್ನ ಅರಿವು ಮೂಡಿಸೋ. Sir, how do you see ECI fact checking Rahul Gandhi's claim? ECI ಸರ್, has fact checked ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ಸರ್, ಮತಗಳವು ಆಗಿದೆ ಅನ್ನುವಂಥದ್ದು. ಅದರಲ್ಲಿ ಕರ್ನಾಟಕದ ನಾಟ್ ಎ ಕ್ವೆಶ್ಚನ್ ರಿಗಾರ್ಡಿಂಗ್ ಕಾಸ್ಟ್ ಸೆನ್ಸಸ್. No? Then I am not going to reply your question. ಸೊ ಮತಗಳವು ಆಗಿದೆ ಅನ್ನುವಂಥದ್ದನ್ನ ಕರ್ನಾಟಕದಲ್ಲೂ ಆಗಿದೆ ಅನ್ನೋಂಥದ್ದು ನೀವು ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಏನಂತ? ಈವನ್ DCM ಅವರು ಕೂಡ ಹೇಳಿದ್ರು, ನಮ್ಮ ಕ್ಷೇತ್ರದಲ್ಲೇ ಆಗಿದೆ ಮತಗಳವು ಅನ್ನೋದು. ಹೌದು. ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ಮತದಾರರನ್ನ, ಯು ಡೋಂಟ್ ನೋ ಕನ್ನಡ? No, sir. No. Eligible voters in the voters list are removed. Some new people are included in the voters list. That means to say they are not the voters of the constituency. That is what Rahul Gandhi ji raised this question in the parliament and outside the parliament also. ಅಲ್ಲ ಸರ್, ಕರ್ನಾಟಕದಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗ್ರಾಮಾಂತರ ಇದ್ರಲ್ಲಿ ಆಗಿದೆ ಅನ್ನುವಂಥ, ಗ್ರಾಮಾಂತರದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ರಿ. ಯಾವ ತರ ಆಗಿದೆ ಅಂತ ಏನು ಇದೆ? Congress's support to SDPI and the fact the BJP in Karnataka and otherwise is raising questions on the Congress's support to SDPI, which has now been convicted by an NIA court. They're saying that Congress is supporting SDPI and they have links. What will be your response to that criticism coming in? I didn't follow your question. So, an SDPI... SDPI? Yes. NIA court has convicted SDP. And they're saying that this is in the KJ Halli attack case. The BJP is raising questions on the Congress's support to SDPI, saying that this particular body has wrong links, and why is the Congress supporting it? Never. Congress party never supported this. Sir, anything on your letter to JP Nadda? Your comment on your letter you've written to Urea. See, I have written a letter to
Nadda ji. Today I have written a letter. See, we have the government of India has to supply urea and other chemical fertilizers to all the states of the country. This year, the fertilizers supplied by Government of India are not sufficient. It is because the state has received early rains and monsoons started early. Compared to previous years, this year the sowing is more. And also we have released the water early to the command area. Therefore, more fertilizers are used by the farmers. Not that we do not have fertilizers. We need more fertilizers to the state. The farmers are under the wrong impression that the department has no fertilizers, like that they started agitation. But we have fertilizers, urea and other chemical fertilizers. And we asked more fertilizers from Government of India. ಸರ್, ಈಗ ನೀವು ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ರಿ. ಇವತ್ತು ಲೋಕಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಜಗದೀಶ್ ಶೆಟ್ಟರ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಉತ್ತರ ಕೂಡ ಬಂದಿದೆ. ನಾವು ಸಿಎಂಗೆ ಲೆಟರ್ ಬರೆದಿದ್ದೀವಿ, ಅವರ ನಿರ್ಧಾರನ ಬದಲಾಯಿಸಬೇಕು ಅಥವಾ ಪರಿಶೀಲಿಸಬೇಕು ಅನ್ನೋದು. ಯಾರು? ನಡ್ಡಾ ಅವರ ಕಚೇರಿಯಿಂದ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡೋದ್ರ ಬಗ್ಗೆ ನಿರ್ಧಾರ ಪರಿಶೀಲಿಸಬೇಕು. ಇನ್ಫಾರ್ಮೇಶನ್ ಪೂರ್ಣ ಇನ್ಫಾರ್ಮೇಶನ್ ಇಲ್ಲ ನನಗೆ. ಇನ್ಫಾರ್ಮೇಶನ್ ತಗೊಂಡು ಹೇಳ್ತೀನಿ. So what do you have to say on Justice Kunha report and how state government will take action? What do you have to say on Justice Kunha's report on the stampede and how state will take action in future? The government in the last cabinet have accepted the report of the Michael Kunha ji, who is a chairman of the commission. Already we have prosecuted Karnataka Cricket State Association and DNA and RCB. And I have also suspended the police commissioner, additional police commissioner, SP and ACP and the inspector.
5 senior police officers are kept under suspension. I've taken a decision in the cabinet. We have taken a decision in the cabinet that departmental inquiry may be conducted against the police officers who are already suspended. The government is taken all actions, disciplinary actions, as per the report of the Michael Kunaji. But you very backward class minister. ಮೊನ್ನೆ ಹೇಳಿದ್ದೀನಿ ಸರ್ ಪ್ರೆಸ್ ಮೀಟ್. ಸರ್, ಕರ್ನಾಟಕ ಭವನದಲ್ಲಿ ಅಧಿಕಾರಿಗಳು ಜಟಾಪಟಿ ಮಾಡಿಕೊಂಡು ಚೀಫ್ ಸೆಕ್ರೆಟರಿಗೆಲ್ಲ ಪತ್ರ ಬರೆದಿದ್ದಾರೆ ಅನ್ನೋ ನಿಮ್ಮ ಆಪ್ತ ಕಾರ್ಯದರ್ಶಿ ಮತ್ತೆ DCM ಅವರ ಆಪ್ತ ಕಾರ್ಯದರ್ಶಿ ಜಟಾಪಟಿ ಮಾಡ್ಕೊಂಡಿದ್ದಾರೆ, ಅಂದ್ರೆ ಜಗಳ ಮಾಡ್ಕೊಂಡಿದ್ದಾರೆ. ಅದ್ರ ನಿಮ್ಮ ಇಲ್ಲ, ಈಗ ತಾನೇ ಒಂದು 5 minutes ಬ್ಯಾಕ್ ಕೆಲವು ಅಧಿಕಾರಿಗಳು ಒಂದು ಪತ್ರ ಕೊಟ್ಟಿದ್ದಾರೆ. ನಾವು ಲುಕ್ ಇಟ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಫ್ ದಿ ರೆಕಾರ್ಡ್ ಸಿಗ್ಬೋದಾ ಸರ್? ನೋ ಆಫ್ ದಿ ರೆಕಾರ್ಡ್, ಅಲ್ಲ ಸರ್, ಆನ್ ರೆಕಾರ್ಡ್. ಅಲ್ಲ ಸರ್, ರಾಹುಲ್ ಗಾಂಧಿ ಭೇಟಿ ಏನಾದ್ರು ಮಾಡಿದ್ರೆ ಸರ್? ಕೇಳಿದ್ರ ಅಲ್ಲೇ ಪಕ್ಕದಲ್ಲೇ ಕೂತಿದ್ರಲ್ಲ. ಮುಂದಿನ ಸಲ ಬಂದಾಗ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯ ಭೇಟಿ ಇಲ್ಲ. ನಾನು ಇವತ್ತು ವಾಪಸ್ ಹೋಗ್ತಾ ಇದ್ದೀನಿ. ಇವತ್ತು ಭೇಟಿ ಮಾಡಲ್ಲ. ನಾವು ಮುಂದಿನ ಸಾರಿ ಬಂದಾಗ ಮತ್ತೆ ನಾನು 1ನೇ ತಾರೀಕು ಏನಿದೆ ಲೀಗಲ್ ಸೆಲ್ ಸೆಮಿನಾರ್ ಇದೆ. ಆಗ 1ನೇ ತಾರೀಕು ಬರ್ತಾ ಇದ್ದೀನಿ. 1, 2 ಇದೆ ಬರ್ತಾ ಇದ್ದೀನಿ. ಆಗ ಬಂದಾಗ ನೋಡ್ತೀನಿ. ಆಗ ರಾಹುಲ್ ಗಾಂಧಿ ಅವ್ರ ಭೇಟಿ ಮಾಡೋಕ್ಕೆ ಸಾಧ್ಯನಾ? ನೀವೇ ಬರೆದು ಬಿಡ್ತೀರಲ್ಲ. ನೀವು ಹೇಳೋರು ನಾವೇ ಅಲ್ಲ, ಭೇಟಿ ಇಲ್ಲದೆ ಹೋದ್ರು ಭೇಟಿ ಮಾಡ್ತಾ ಇದ್ದಾರೆ. ಪುಲಾವ್ ಸಾಧ್ಯತೆ ಅಂತೀವಿ ಸರ್ ಅಷ್ಟೇ. ಬರೆದು ಬಿಡ್ತೀರಲ್ಲ ನೀವು. ಭೇಟಿ ಆಗ್ಲಿ ಅನ್ನೋದು ನಮ್ಮ ಬೈಕೆ ಸರ್ ಅಷ್ಟೇ. ಉದ್ದೇಶ ಅಲ್ಲ ನಿಮಗೆ, ಉದ್ದೇಶನೇ ಬೇರೆ. ಯಾವ ಉದ್ದೇಶ ನಮ್ದೇ ಅಂತ ಏನಾದ್ರು ನಾವು ಕ್ಯಾಬಿನೆಟ್ ಅಲ್ಲಿ ನಾವು ಬರ್ತೀವ ಸರ್? ಪಾಪ ನೀವೆಲ್ಲ ನಿಮ್ಮ ಓನರ್ಸು, ನಿಮ್ಮ ಎಡಿಟರ್ಸು ಅವರಿದಾರಲ್ಲ, ಅವ್ರ ಉದ್ದೇಶಗಳೇ ಬೇರೆ. ನೋ ಕಮೆಂಟ್ಸ್ ಸರ್. बस बंद कर. So I am not finding fault with the reporters. ನಾನು ಆಫ್ ದಿ ರೆಕಾರ್ಡ್ ಹೇಳ್ತಾ ಇರೋದು. ಈ ಕಡೆ ಆಫ್ ಮಾಡಿಬಿಡಿ ಎಲ್ಲ. ಅಜಯ್ ಬಂದ್ ಕರೋ.